ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಅನುದಿನವೂ ದೇವರು ನಮ್ಮನ್ನು ನಡೆಸುತ್ತಾ ಬಂದಿರುವುದಕ್ಕಾಗಿ ಅವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ನಮ್ಮ ದೇವರಾಗಿರುವಂಥ ಕರ್ತನು ಪ್ರತಿದಿನವೂ ನಾವು ಬದುಕಲಿಕ್ಕೆ ಭರವಸೆಗಳನ್ನು, ನಿರೀಕ್ಷೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಆತನ ಹಾಗೆ ಅರಿತಿರುವಂಥ ದೇವರು ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ. ಆದುದರಿಂದಲೇ ನಾವು ಯೇಸುವನ್ನು ರಕ್ಷಕನಾಗಿಯೂ ದೇವರಾಗಿಯೂ ಸ್ನೇಹಿತರಾಗಿಯೂ ಸಹ ನಮ್ಮ ಕಷ್ಟ, ನೋವು, ಬಲಹೀನತೆಗಳು, ಪಾಪಗಳು ಎಲ್ಲವನ್ನು ಸಹ ಅವರ ಸಮ್ಮುಖದಲ್ಲಿ ಯಾವ ವಿಧವಾಗಿ ಬೇಸರವಿಲ್ಲದಂತ ನಾವು ಹೇಳಿಕೊಳ್ಳಲಿಕ್ಕೆ ಸಾಧ್ಯ. ನಮ್ಮ ದೇವರಾಗಿರುವಂಥ ಕರ್ತನು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಬಿಡಿಸುವಂತಹ ದೇವರಾಗಿದ್ದಾರೆ. ಈ ದಿನವೂ ಸಹ ಕೀರ್ತನೆ 143 8ನೇ ವಾಕ್ಯದಲ್ಲಿ ದೇವರಾಗಿರುವ ಕರ್ತನು ಹೀಗೆ ಹೇಳುತ್ತಾರೆ: ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ ಎಂಬುದಾಗಿ ಹೇಳಿ. ಹೌದು, ದಾವೀದನು ಪ್ರತಿದಿನವೂ ಸಹ ಒತ್ತಾರೆಯಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ದೇವ ಮನುಷ್ಯನಾಗಿದ್ದನು. ದಿನಂಪ್ರತಿ 3 ಆವರ್ತಿಯಲ್ಲಿ ಕರ್ತನನ್ನು ದೃಷ್ಟಿಸುವವನಾಗಿದ್ದನು. ಮುಂಜಾನೆ ವೇಳೆಯಲ್ಲಿ ಕರ್ತನ ದೃಷ್ಟಿಸುವಾಗ ದೇವರ ಕೃಪೆ ಅವನಿಗೆ ಪ್ರಕಟವಾಗುತ್ತಿತ್ತು. ಮಾತ್ರವಲ್ಲದೆ ಆ ದಿನವೆಲ್ಲವೂ ಸಹ ದೇವರೇ ಅವರಿಗೆ ಭರವಸೆಯಾಗಿದ್ದರು. ಪ್ರತಿ ದಿನವೂ ಸಹ ಅವನು ನಡೆಯತಕ್ಕ ಮಾರ್ಗಗಳನ್ನು ದೇವರು ತಿಳಿಸುತ್ತಾ ಅವನ ಮನಸ್ಸಿನಲ್ಲಿ ಯಾವಾಗಲೂ ಸಹ ದೇವರಲ್ಲಿ ಆನಂದಿಸುವ ಹಾಗೆ ದಾವೀದನು ದೇವರಿಗೆ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಟವನಾಗಿದ್ದನು. ಪ್ರಿಯರೇ, ಈ ದಿವಸವೂ ಸಹ ನಮ್ಮ ಹೃದಯವನ್ನು, ನಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳುವ. ನಮ್ಮ ಭರವಸೆ ಆತನೇ ಆಗಿದ್ದಾನೆ. ಸರ್ವಶಕ್ತನಾದ ನಮ್ಮ ದೇವರೇ, ಈ ದಿನವೂ ಸಹ ನಿಮ್ಮ ಕೃಪೆ ನಮಗೆ ಪ್ರಕಟವಾಗಲಿ. ನಾವು ನಿಮ್ಮ ಮೇಲೆ ಭರವಸೆಯಿಟ್ಟು ಜೀವಿಸುವಂತೆ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.